ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೆಹಂದಿ ಆರ್ಟಿಸ್ಟ್ ಶ್ರುತಿ ಹೂವಿನಡಗಲಿಯಿಂದ. ನನಗಿವತ್ತು ಮೆಹಂದಿ ಆರ್ಡರ್ ಇರೋದು ಹಗರಿಬೊಮ್ಮನಹಳ್ಳಿಯಲ್ಲಿ. ಸಂಜೆ ಟೈಮ್ ಆಗಿತ್ತು. ನಾನು ಹಗರಿಬೊಮ್ಮನಹಳ್ಳಿಗೆ ಹೊರಡುವಾಗ ಹಗರಿಬೊಮ್ಮನಹಳ್ಳಿ ರೀಚ್ ಆಗೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ನನ್ನ ಕಸ್ಟಮರ್ ಮನೆಯನ್ನು ಹುಡ್ಕೊಂಡು ಹೊರಟೆ. ಅವ್ರ ಮನೆ ಕೂಡ್ಲಿಗಿ ಸರ್ಕಲಲ್ಲಿತ್ತು. ಅವ್ರ ಮನೆ ರೀಚ್ ಆದ ತಕ್ಷಣವೇ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿದರು. ಬ್ರೈಡು ಪರ್ಟಿಕ್ಯುಲರ್ ಆಗಿ ಹೀಗೆ ಇರಬೇಕು ಅಂತ ತುಂಬ ಚೆನ್ನಾಗಿ ಪ್ಲಾನ್ ಕೂಡ ಮಾಡಿದರು. ಹಾಗೆ ಅವ್ರ ಡಿಸೈನ್ ಕೂಡ ತುಂಬ ನೀಟಾಗಿರುವಂತಹ ಡಿಸೈನ್ನ ಸೆಲೆಕ್ಟ್ ಮಾಡಿದರು. ಇವ್ರು ಬಂದು ಸುಷ್ಮಾ ಅಂತ. ಇವರು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಆಗಿದ್ದರು. ಹಾಗೆ ಫೋಟೋಗ್ರಾಫರ್ ಕೂಡ ಇವರಿಗೆ ಸಜೆಸ್ಟ್ ಮಾಡಿದರು ಅಂತೆ. ಮನೆಯಲ್ಲಿ ತುಂಬ ಸಂಭ್ರಮದಿಂದ ಎಲ್ಲರೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ರು, ಅವ್ರವ್ರ ಕೆಲಸನ ಎಲ್ಲ ಮಾಡ್ತಾಯಿದ್ರು. ಇವ್ರು ಬಂದು ಇವ್ರ ಫ್ರೆಂಡು ಮೆಹಂದಿ, ಅವರು ಸೈಡರ್ಸಿಗೆಲ್ಲ ಮೆಹಂದಿ ಹಾಕ್ತಾಯಿದ್ರು. ಹಾಗೆ ಫೋಟೋಗ್ರಾಫರು ನಾನು ಒಂದು ಹ್ಯಾಂಡ್ ಆದ ತಕ್ಷಣ ಫೋಟೋ ತೆಗಿತಾಯಿದ್ರು. ಪಾಪ ಪೇಷನ್ಸಿಂದ ವೇಟ್ ಮಾಡ್ತಾಯಿದ್ರು ಮೆಹಂದಿ ಮುಗಿಯೋವರೆಗೂ. ಏನಂದರೆ ಫೋಟೋಗ್ರಾಫರ್ಸ್ ಕೂಡ ಮೆಹಂದಿ ನಾವು ಹಾಕೋದು ಲೇಟ್ ಆಯಿತು ಅಂದರೂ ಕೂಡ, ಎಷ್ಟೇ ಲೇಟ್ ಆದರೂ ಕೂಡ ಅವ್ರು ಬಂದು ಫೋಟೋ ಶೂಟ್ ಮಾಡಿ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ಬೆಳಗ್ಗೆನೇ 6 ಗಂಟೆ ಪ್ರೋಗ್ರಾಮ್, 5:30ಗೆ ಪ್ರೋಗ್ರಾಮ್ಸ್ ಇರುತ್ತೆ. ಆ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಾರೆ. ಅವ್ರಿಗೆ ಕೂಡ ಬಿಗ್ ಸಲ್ಯೂಟ್ ಅಂತ ಹೇಳ್ತೀನಿ. ಡಿಸೈನ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಡಿಸೈನ್ ಕೂಡ ತುಂಬ ನೀಟಾಗಿ ಬಂದಿದೆ ಅಂತ ಅವ್ರ ಫ್ಯಾಮಿಲಿ ಎಲ್ಲ ಹೇಳಿದರು. ಸುಷ್ಮಾ ಕೂಡ ತುಂಬ ಇಷ್ಟ ಆಯಿತು ನಾನು ಹಾಕಿರುವ ಡಿಸೈನು. ಏನಂದರೆ ನಾವು ಡಿಸೈನ್ ಸೆಲೆಕ್ಟ್ ಮಾಡುವ ನೀಟಾಗಿರುವಂತಹ ಡಿಸೈನ್ನ ಸೆಲೆಕ್ಟ್ ಮಾಡಬೇಕು. ಆಗ ಮಾತ್ರ ಡಿಸೈನ್ಸು ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಕೈಗೆ ಹೊಂದಾಣಿಕೆ ಆಗುವಂತಹ ಡಿಸೈನ್ನ ಸೆಲೆಕ್ಟ್ ಮಾಡಿದರೆ ತುಂಬ ಮಸ್ತಾಗಿ ಕೂಡ ಕಾಣಿಸುತ್ತೆ. ಮದುವೆ ಅಂದಮೇಲೆ ಮೆಹಂದಿ ಶಾಸ್ತ್ರನೂ ಕೂಡ ಒಂದು ಪಾರ್ಟ್ ಆಗಿರುತ್ತೆ. ಎಲ್ಲ ಚೆನ್ನಾಗಾಗಿ ಮೆಹಂದಿ ಡಿಸೈನ್ ಚೆನ್ನಾಗಾಗಿಲ್ಲ ಅಂದರೆ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಮೆಹಂದಿ ಡಿಸೈನರ್ನ ಸೆಲೆಕ್ಟ್ ಮಾಡುವಾಗ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಅವರ ಇನ್ಸ್ಟಾಗ್ರಾಮ್ ಪೇಜ್ನ ಹಾಕಿಸ್ಕೊಂಡು ಅವ್ರು ಹಾಕಿರುವಂತಹ ಡಿಸೈನ್ಸ್ನ ಮೊದಲು ನೀವು ನೋಡಿ ಆಮೇಲೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗು ಸ್ಟಾರ್ಟ್ ಆಗಿದೆ. ಯಾರೆಲ್ಲ ನನ್ನಲ್ಲಿ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಕಾಯ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಮೂಲಕ ನೀವು ಅಡ್ವಾನ್ಸ್ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಮನೆಗೆ ಹೋಗಿ ಮಲಗೋ ಅಷ್ಟರಲ್ಲಿ 1:30 ಆಗಿತ್ತು. ನನ್ನ ಬ್ರದರ್ ಬಂದು ನನ್ನ ಕರ್ಕೊಂಡು ಅವ್ರ ಮನೆಗೆ ಹೊರಟರು. ಅಪ್ಕಮಿಂಗ್ ಬ್ರೈಡ್ಸ್ಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಆದಷ್ಟು ಬೇಗ ಎಲ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶ್ರೂ ಮೆಹಂದಿ ಆರ್ಟ್ಸ್ ಹೂವಿನಡಗಲಿ.